me forever on fire. ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದದ ಬೆನ್ನಲ್ಲೇ ಕೆಎಂಎಫ್ಗೆ ಬೇಡಿಕೆ ಹೆಚ್ಚಾಗಿದೆ. ಟಿಟಿಡಿಯಿಂದ ಹೆಚ್ಚುವರಿ ನಂದಿನಿ ತುಪ್ಪಕ್ಕೆ ಬೇಡಿಕೆ ಇಡಲಾಗಿದೆ. ಹೆಚ್ಚುವರಿ ತುಪ್ಪವನ್ನು ಪೂರೈಕೆ ಮಾಡಿ ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಕೆಎಂಎಫ್ಗೆ ಟಿಟಿಡಿ ಮನವಿಯನ್ನ ಮಾಡಿಕೊಂಡಿದೆ. ಈ ಮನವಿಯ ಮೇರೆಗೆ ಈಗ ಮತ್ತಷ್ಟು ತುಪ್ಪ ಕೆಎಂಎಫ್ನಿಂದ ಟಿಟಿಡಿಗೆ ಹೋಗುತ್ತೆ. ಈಗಾಗಲೇ ತಿರುಪತಿಗೆ ತುಪ್ಪವನ್ನು ಪೂರೈಸ್ತಾ ಇರುವ ನಂದಿನಿ ವಾರಕ್ಕೆ 3 ಟ್ಯಾಂಕರ್ ಹೆಚ್ಚುವರಿ ತುಪ್ಪಕ್ಕೆ ಈಗ ಬೇಡಿಕೆ ಇಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ 3 ಟ್ಯಾಂಕರ್ ಹೋಗ್ತಾ ಇತ್ತು. ಆದ್ರೀಗ ಮತ್ತೆ 3 ಟ್ಯಾಂಕರ್ ಹೆಚ್ಚುವರಿ 3 ಟ್ಯಾಂಕರ್ ತುಪ್ಪ ಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಒಂದು ಟ್ಯಾಂಕರ್ನಲ್ಲಿ 20,000 ಕೆಜಿ ತುಪ್ಪ ಇರುತ್ತೆ. ಈಗ ಹೆಚ್ಚುವರಿ ಅಂತ ಬಂದ್ರೆ 60,000 ಕೆಜಿ ತುಪ್ಪವನ್ನು ಹೆಚ್ಚುವರಿಯಾಗಿ ಇಲ್ಲಿಂದ ಮತ್ತೆ ಆಮದು ಮಾಡ್ಕೊಳ್ತಾರೆ. ಅಲ್ಲಿಗೆ ಮತ್ತೆ ಹೆಚ್ಚುವರಿಯಾಗಿ ಸಿಗುವಂತ ತುಪ್ಪ 60,000 ಕೆಜಿ. ಅಂದ್ರೆ ಅಲ್ಲಿಗೆ ಇಲ್ಲಿವರೆಗೂ ಕೂಡ 3 ಟ್ಯಾಂಕರ್ ತುಪ್ಪವನ್ನ ಇಲ್ಲಿಂದ ತರಿಸ್ಕೊಳ್ತಾ ಇದ್ರಲ್ಲ ಕೆಎಂಎಫ್ನಿಂದ. ಆದ್ರೀಗ ಇಲ್ಲಿವರೆಗೂ ಕೂಡ ಲಡ್ಡುವಿನಲ್ಲಿ ಮೀನಿನೆಣ್ಣೆ ಅಥವಾ ದನದ ಕೊಬ್ಬು ಪತ್ತೆ ಆಗಿದೆ. ಅದನ್ನ ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅನ್ನುವಂಥ ವಿವಾದ ಏನು ಬಂತಲ್ಲ, ಹೀಗಾಗಿ ಕೆಎಂಎಫ್ ತುಪ್ಪಕ್ಕೆ, ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಹೀಗಾಗಿ ಟಿಟಿಡಿ ಏನಿದೆ ಮತ್ತೆ ಒಪ್ಪಂದವನ್ನ ಬದಲಾವಣೆ ಮಾಡಿಕೊಂಡಿದೆ. ಅಂದರೆ ಇಲ್ಲಿವರೆಗೂ ಕೂಡ 3 ಟ್ಯಾಂಕರ್ ತುಪ್ಪವನ್ನ ತರಿಸ್ಕೊಳ್ತಾ ಇತ್ತು. ಆದ್ರೀಗ ಹೆಚ್ಚುವರಿಯಾಗಿ ಮತ್ತೆ 6 ಟ್ಯಾಂಕರ್ ತುಪ್ಪ ಬೇಕು ಅಂತ ಹೇಳಿದ್ದಾರಂತೆ. ಸದ್ಯಕ್ಕೆ ಅಲ್ಲಿಗೆ ಒಟ್ಟು 60,000 ಕೆಜಿ ತುಪ್ಪವನ್ನು ಇಲ್ಲಿಂದ ಕಳುಹಿಸಿ ಕೊಡಲಾಗುತ್ತೆ. ಈಗಾಗಲೇ ನಮ್ಮ ರಾಜ್ಯದಾದ್ಯಂತ ಕೂಡ ಮತ್ತೆ ಕೆಎಂಎಫ್ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ತಿರುಪತಿ ತಿಮ್ಮಪ್ಪನ ಲಡ್ಡುವಿಗೂ ಕೂಡ ಇದೇ ತುಪ್ಪವನ್ನು ಮತ್ತೆ ಬಳಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಹೆಚ್ಚುವರಿ ತುಪ್ಪದ ಬೇಡಿಕೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬೇಡಿಕೆ ಹೆಚ್ಚಾಗ್ತಾ ಇದೆ. ಮನವಿಗೂ ಕೂಡ ಈಗಾಗಲೇ ಒಪ್ಪಂದ ಕೂಡ ಆಗಿದೆಯಂತೆ. ಒಟ್ಟು 60,000 ಕೆಜಿ ತುಪ್ಪವನ್ನು ಕೊಡಲಾಗುತ್ತೆ. ಟಿಟಿಡಿಯೊಂದಿಗೆ 3 ತಿಂಗಳ ಅವಧಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿತ್ತು ಕೆಎಂಎಫ್. ಈ ಹಿಂದೆ 350 ಟನ್ ತುಪ್ಪ ಪೂರೈಕೆ ಮಾಡುವಂಥ ಒಪ್ಪಂದವನ್ನು ಕೆಎಂಎಫ್ ಮಾಡಿಕೊಂಡಿತ್ತು. ಒಪ್ಪಂದದಂತೆ ವಾರಕ್ಕೆ 3 ಟ್ಯಾಂಕರ್ ತುಪ್ಪವನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಈಗ ವಾರಕ್ಕೆ 6 ಟ್ಯಾಂಕರ್ ತುಪ್ಪವನ್ನು ಪೂರೈಕೆ ಮಾಡ್ತಾರೆ. ಅಂದರೆ 60,000 ಕೆಜಿ ತುಪ್ಪವನ್ನು ಇಲ್ಲಿಂದ ಪೂರೈಕೆ ಮಾಡಲಾಗುತ್ತೆ. ಟಿಟಿಡಿ ಮನವಿಯಂತೆ ಈಗ ಮತ್ತೆ ಒಪ್ಪಂದ ಬದಲಾವಣೆ ಆಗಿದೆ. ಅಂದರೆ ಟಿಟಿಡಿಯೊಂದಿಗೆ ಹಿಂದೆ 3 ತಿಂಗಳಿಗೆ 350 ಟನ್ ತುಪ್ಪವನ್ನು ಪೂರೈಕೆ ಮಾಡುವ ಒಪ್ಪಂದ ಇತ್ತು. ಆದ್ರೀಗ 60,000 ಕೆಜಿ ಅಂದರೆ 6 ಟ್ಯಾಂಕರ್ ತುಪ್ಪ ಪೂರೈಕೆ ಮಾಡಿ ಅನ್ನುವಂಥ ಮನವಿ ಬಂದಿದೆ. ಹೀಗಾಗಿ ಆ ಒಪ್ಪಂದಕ್ಕೂ ಕೂಡ ಕೆಎಂಎಫ್ ಒಪ್ಪಿಗೆಯನ್ನು ಕೊಟ್ಟಿದೆ. ಹೆಚ್ಚುವರಿಯಾಗಿ 3 ಟ್ಯಾಂಕರ್ ತುಪ್ಪವನ್ನು ಪೂರೈಕೆ ಮಾಡ್ತೀವಿ ಅಂತ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಭದ್ರತೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅಂದರೆ ಈ ಹಿಂದೆನೂ ಕೂಡ ನಾವು ಕೆಎಂಎಫ್ನಿಂದ ತುಪ್ಪವನ್ನು ಅಥವಾ ತುಪ್ಪದ ಟ್ಯಾಂಕರನ್ನು ಕಳುಹಿಸಿ ಕೊಡುವಂಥ ಸಂದರ್ಭದಲ್ಲಿ GPS ಇರ್ತಾ ಇತ್ತು. ಅದನ್ನು ನಾವು ಅಳವಡಿಕೆ ಮಾಡ್ತಾ ಇದ್ವಿ. ಎಲ್ಲೇ ನಿಂತ್ಕೊಂಡ್ರೂ ಕೂಡ ನಮಗದು ಗೊತ್ತಾಗ್ತಾ ಇತ್ತು. ಮತ್ತು ಈ ಟ್ಯಾಂಕರ್ ಟಿಟಿಡಿ ಹತ್ರನೇ ಹೋಗಿ ನಿಲ್ಲಬೇಕಾಗಿತ್ತು. ಅಲ್ಲಿ ಆ ಟ್ಯಾಂಕರ್ ಬಾಗಿಲನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ರು. ಆ OTP ನಮಗೆ ಬರ್ತಾ ಇತ್ತು. ಅಲ್ಲಿಗೆ ಟ್ಯಾಂಕರ್ ಎಲ್ಲೂ ಕೂಡ ನಿಂತಿಲ್ಲ, ಡೈರೆಕ್ಟಾಗಿ ಹೋಗಿ ಟಿಟಿಡಿನೇ ತಲುಪಿದೆ ಅನ್ನೋದು ನಮಗೆ, ಅಂದರೆ ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೆ ಹೋಗಿ ತಲುಪಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇತ್ತು. ಅದೇ ರೀತಿಯಾದಂಥ ನಾವು ಭದ್ರತೆಯನ್ನು ಕಾಪಾಡ್ಕೊಂಡು ಬರ್ತೀವಿ, ಶುಚಿತ್ವ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕೆಎಂಎಫ್ ಕ್ಲಾರಿಫಿಕೇಷನ್ನ ಕೊಟ್ಟಿದೆ. ಹೀಗಾಗಿ 60,000 ಕೆಜಿ ತುಪ್ಪ ರವಾನೆ ಆಗ್ತಾ ಹೋಗುತ್ತೆ ಟಿಟಿಡಿಗೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್. ಈಗಾಗಲೇ ತಿರುಪತಿ ತಿಮ್ಮಪ್ಪ ದೇಗುಲಕ್ಕೆ ಇಲ್ಲಿವರೆಗೂ ಕೂಡ 3 ಟ್ಯಾಂಕರ್ ತುಪ್ಪ ರವಾನೆ ಆಗ್ತಾ ಇತ್ತು. ಆದ್ರೀಗ ಹೆಚ್ಚುವರಿಯಾಗಿ ಮತ್ತೆ 3 ಟ್ಯಾಂಕರ್ ತುಪ್ಪ ಬೇಕಂತ ಹೇಳಿದ್ದಾರೆ. ಟೋಟಲ್ ಆಗಿ 6 ಟ್ಯಾಂಕರ್ ತುಪ್ಪ ರವಾನೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಸೌಖ್ಯ. ತಿರುಪತಿ ತಿಮ್ಮಪ್ಪ ದೇವಸ್ಥಾನದ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಪತ್ತೆಯಾದ ನಂತರದಲ್ಲಿ ಸಾಕಷ್ಟು ವಿವಾದವೇ ಉಂಟಾಗಿತ್ತು. ಅದರಲ್ಲೂ ನಂದಿನಿ ತುಪ್ಪಕ್ಕೆ ಹೆಚ್ಚಿನ ಬೇಡಿಕೆನೆ ಈಗ ತಿರುಪತಿ ಟಿಟಿಡಿ ಮಂಡಳಿ ಈಗ ಇಟ್ಟಿರುವಂತದ್ದು. ಅಂದ್ರೆ ಪೂರ್ವವಾಗಿರುವಂತಹ ಒಡಂಬಡಿಕೆಯಂತೆ 350 ಟನ್ ತುಪ್ಪವನ್ನ 3 ತಿಂಗಳ ಅವಧಿಯೊಳಗಾಗಿ ಕೆಎಂಎಫ್ ದೇವಸ್ಥಾನಕ್ಕೆ ಕಳಿಸ್ಬೇಕಿತ್ತು. ಆದ್ರೆ ಈಗ ಅಲ್ಲಿ ಈ ಎಲ್ಲ ವಿವಾದಗಳಿಂದಾಗಿ ತುಪ್ಪದ ಬೇಡಿಕೆ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ನಿತ್ಯ 3 ವೆಹಿಕಲ್ಗಳೇನು ಹೋಗ್ತಾ ಇತ್ತು ಅದರ ಬದಲಾಗಿ 6 ವೆಹಿಕಲ್ಗಳನ್ನ ಕಳಿಸಿ ಎನ್ನುವಂತ ಒಂದು ಮನವಿಯನ್ನ ಕೆಎಂಎಫ್ಗೆ
ತಿರುಪತಿ ತಿಮ್ಮಪ್ಪ ದೇವಸ್ಥಾನದ ಆಡಳಿತ ಮಂಡಳಿ ಮಾಡ್ಕೊಂಡಿರುವುದು. ಪ್ರತಿನಿತ್ಯವೂ ಕೂಡ 60,000 ಟನ್ 60,000 ಕೆಜಿ ತುಪ್ಪ ವಾಹನದ ಮೂಲಕವಾಗಿ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು. ಅದನ್ನ ಈಗ 120,000 ಕೆಜಿಯನ್ನ ಕಳಿಸಿ ಎನ್ನುವಂತ ಒಂದು ಮನವಿಯನ್ನ ಈಗಾಗಲೇ KMF ಆಡಳಿತ ಮಂಡಳಿ ದೇವಸ್ಥಾನದ ಆಡಳಿತ ಮಂಡಳಿ ಮಾಡ್ಕೊಂಡಿರುವಂತದ್ದು. ಜೊತೆಗೆ KMF ಕೂಡ ಈಗ ತುಪ್ಪದ ಒಂದು ಶುಚಿತ್ವವನ್ನು ಕಾಪಾಡಿಕೊಂಡು ಒಳ್ಳೆ ಹೆಸರುವಾಸಿಯಾಗಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ತಿರುಪತಿ ದೇವಸ್ಥಾನದಲ್ಲಿ ತುಪ್ಪದ ಏನು ವಿವಾದ ಉಂಟಾಗಿತ್ತು ಅಲ್ಲಿ ಆ ಒಂದು ಕಾರಣಕ್ಕಾಗಿ ಎಚ್ಚರಿಕೆಯನ್ನು ಕೂಡ ಇಟ್ಟಿದೆ. ತಿರುಪತಿಗೆ ಹೋಗುವಂತ ಪ್ರತಿಯೊಂದು ಟ್ಯಾಂಕರ್ಗಳನ್ನು ಕೂಡ GPS ಮೂಲಕವಾಗಿ ಮಾನಿಟರ್ ಮಾಡೋದಕ್ಕೆ KMF ನಿರ್ಧಾರವನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಏನು KMF ನಿಂದ ಹೊರಡುವಂತ ಟ್ಯಾಂಕರ್ಗಳೇನಿರ್ತವೆ ಅದಕ್ಕೆ GPS ಲಾಕರ್ ಅನ್ನು ಕೂಡ ಅಳವಡಿಕೆ ಮಾಡಿರ್ತಾರೆ. ಅದು ಇಲ್ಲಿ ಬಿಟ್ಟ ನಂತರದಲ್ಲಿ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿಯ ಅವರು ಏನು ಓಪನ್ ಮಾಡುವ ಸಂದರ್ಭದಲ್ಲಿಯೇ ಓಪನ್ ಮಾಡ್ಬೇಕಾಗತ್ತೆ. ಜೊತೆಗೆ ಅಲ್ಲಿ ಈ QR ಕೋಡ್ಗೆ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ಅನ್ನ ಹಾಕಿದ ನಂತರದಲ್ಲಿ OTP ಬರುತ್ತೆ. ಆಗ OTP ಯನ್ನ KMF ನ ಅಧಿಕಾರಿಗಳು ಹೇಳಿದ ನಂತರವಷ್ಟೇ ತುಪ್ಪದ ಟ್ಯಾಂಕರ್ ಓಪನ್ ಆಗತ್ತೆ. ಈ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಮಾಡೋದಕ್ಕೂ ಕೂಡ ಈಗಾಗಲೇ KMF ನಿರ್ಧಾರವನ್ನು ಮಾಡಿರುವಂತದ್ದು. ಈಗಾಗಲೇ ಹೋಗ್ತಾ ಇರುವಂತ ತಿರುಪತಿ ದೇವಸ್ಥಾನಕ್ಕೆ KMF ತೇಳ್ತಾ ಇರುವಂತ ಪ್ರತಿಯೊಂದು ಟ್ಯಾಂಕರ್ ಲಾರಿಗಳಿಗೂ ಕೂಡ ಈ ಒಂದು GPS ಸೆಕ್ಯೂರಿಟಿಯನ್ನ ಅಳವಡಿಕೆನ KMF ಮಾಡಿದೆ. ಹಾಗಾಗಿ ಈ ಒಂದು 350 ಟನ್ ಏನು ಕಳಿಸ್ಬೇಕಿತ್ತು 3 ತಿಂಗಳ ಅವಧಿ ಒಳಗಾಗಿ ಅದು 1.5 ತಿಂಗಳ ಒಳಗಾಗಿಯೇ ಮುಗಿಯುವಂತ ಚಾನ್ಸಸ್ಗಳು ಕೂಡ ಹೆಚ್ಚಿದೆ. ಯಾಕಂದ್ರೆ ಮತ್ತೆ 3 ವಾಹನಗಳು ಹೋಗ್ತಾ ಇತ್ತು ಈ ಹಿಂದೆ, ಈಗ 6 ವೆಹಿಕಲ್ಗಳು ಹೋಗ್ತಾ ಇದಾವೆ. ಅಂದ್ರೆ ಡಬಲ್ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ 1.5 ತಿಂಗಳ ಅವಧಿಯ ಒಳಗಾಗಿ ಈ ಒಡಂಬಡಿಕೆಯಲ್ಲಿ ಮಾಡಿಕೊಂಡಂತ 350 ಟನ್ ತುಪ್ಪ ಮುಗಿಯುವಂತ ಹಿನ್ನೆಲೆಯಲ್ಲಿ KMFಗೆ TTD ದೇವಸ್ಥಾನ ಮತ್ತೆ ಪುನಃ ಒಡಂಬಡಿಕೆಯನ್ನು ಮಾಡಿಕೊಂಡು ತುಪ್ಪದ ಬೇಡಿಕೆಯನ್ನ ಇಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.